ಕಂಪನಿಯನ್ನು ಹೇಗೆ ರನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಇದು ಒಂದು ಸೋಷಿಯಲ್ ಕಳಕಳಿಯಿಂದ ನಾನು ಮಾಡಿರುವಂಥ ವಿಡಿಯೋ. ಯಾಕಂದರೆ ಭಾಳಷ್ಟು ಜನ MLM ಓನರ್ಸ್ಗಳು ಇದನ್ನು ಮಾಡೋದಿಲ್ಲ. ಅವಾಗೇನಾಗುತ್ತೆ, MLM ಕಂಪನಿ ಶಟ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪಾಪ MLM MDಗಳು ಒಳ್ಳೆಯವರು ಇರ್ತಾರೆ, ನಾನು ಕಂಪನಿ ಚೆನ್ನಾಗಿ ನಡೆಸಬೇಕು ಅಂತ ಮಾಡಿರ್ತಾರೆ. ಬಟ್ ಅವ್ರು ಎಲ್ಲೋ ಒಂದು ಕಾರಣಾಂತರಗಳಿಂದ ಈ ರೀತಿಯಾದಂಥ ಚಿಕ್ಕ ಮಿಸ್ಟೇಕ್ ಮಾಡಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂತಾರೆ. ಸೊ ಇದನ್ನು ವಿಡಿಯೋ ಹಂಚ್ರಿ. ಹಾಗೂ ನೀವು ಯಾರೆಲ್ಲ MLM ಲೀಡರ್ಸ್ಗಳು ಇದ್ದೀರಾ, ಓಕೆ, ನಿಮ್ದೇನು TDS ಫೈಲ್ ಆಗಿದೆ, ನಿಮ್ದೇನು ಕಂಪನಿ TDS ಕಟ್ ಮಾಡಿ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಫಾರ್ಮ್ 16 ತುಂಬಿಟ್ಟು ದಯವಿಟ್ಟು ವಾಪಸ್ ತಗೊಳ್ಳಿ. ನಿಮ್ಮ ಫ್ಯಾಮಿಲಿಯಲ್ಲೇ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೋ ಒಬ್ಬರು CA ಟ್ಯಾಕ್ಸ್ ಕನ್ಸಲ್ಟೆಂಟ್ ಇರ್ತಾರೆ, ಅವ್ರಿಗೆ ಮಾತಾಡಿ ಆದಷ್ಟು ಜಲ್ದಿ ಆ ಅಮೌಂಟನ್ನು ಗೌರ್ಮೆಂಟಿಂದ ನಿಮಗೆ ರಿಟರ್ನ್ ಸಿಗುತ್ತೆ. ಕಂಪನಿ TDS ಕಟ್ ಮಾಡಿ ಕೊಡ್ತಾರಲ್ಲ, 5% TDS ಕಟ್ ಮಾಡಿ ಅಮೌಂಟ್ ರಿಟರ್ನ್ ಸಿಗುತ್ತೆ. ಸೊ ಇದನ್ನ ಎಲ್ಲ MLM ಲೀಡರ್ಗಳಿಗೆ ಹಂಚ್ರಿ. ಇದೊಂದು ಜೆನ್ಯೂನ್ ಇನ್ಫಾರ್ಮೇಷನ್ನು. ಓಕೆ, ಇದರಲ್ಲಿ ಯಾವುದು ಮೋಟಿವೇಶನ್ ಟ್ರೈನಿಂಗ್ ಗಿನಿಂಗ್ ಅಲ್ಲ, ಇದೊಂದು ಗೌರ್ಮೆಂಟ್ಲಿಂದ ಬಂದಿರುವಂಥ